ಆತನಿಗೆ ಗೊತ್ತುಂಟು, ನನ್ನ ನೊಗ ನಿಮ್ಮ ಮೇಲೆ ತೆಗೆದುಕೊಳ್ಳುವಾಗ ಭವಿಷ್ಯತ್ತಿನಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದು ಖಂಡಿತವಾಗಿ ನಮ್ಮ ಕರ್ತನಾಗಿರುವ ದೇವರಿಗೆ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನೊಗ ಅದು ಯಾವ ತರವಾದಂತ ಬೈಬಲ್ ಹೇಳ್ತದೆ ನೋಡ್ರಿ. ದೇವರ ನೊಗ ಅದು ಯಾವ ರೀತಿಯಾಗಿರುವಂತ ನೊಗ ಸತ್ಯವಿದು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. 30ನೇ ವಚನ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು, ಯಾಕಂದರೆ ನನ್ನ ನೊಗ ಮೃದುವಾದದ್ದು. ಹಲ್ಲೆಲೂಯಾ. ಹೇಳ್ರಿ, ಕರ್ತನ ನೊಗ, ಕರ್ತನ ಆಲೋಚನೆ, ಕರ್ತನ ಮಾತು, ಕರ್ತನ ನೀತಿ, ಕರ್ತನ ಪ್ಲಾನಿಂಗ್, ಕರ್ತನ ಚಿತ್ತ, ಕರ್ತನ ಉದ್ದೇಶ ಅದು ಯಾವ ತರವಾದಂದರೆ ಭಾರವಾದವುಗಳು ಅಲ್ಲ. ಹಲ್ಲೆಲೂಯಾ. ಭಾರವಾದದ್ದು ಅಲ್ಲ. ಬೈಬಲ್ ಹೇಳ್ತಾ ಇದೆ, ನನ್ನ ನೊಗ ಮೃದುವಾದದ್ದು. ಹಲ್ಲೆಲೂಯಾ. ನನ್ನ ನೊಗ ಮೃದುವಾದದ್ದು. ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ನಮ್ಮ ಮೇಲೆ ಕೊಟ್ಟಿರುವಂತ ಆತನ ಮಾತು ಅದು ಖಂಡಿತವಾಗಿ ಪ್ರಿಯ ಮಕ್ಕಳೇ ಅದು ಮೃದುವಾದದ್ದು. ಅದು 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 ನಮ್ಮನ್ನು ಏನ್ ಮಾಡ್ತದೆ ಗೊತ್ತಾ? ಆ ಹೊರೆಯು ಹೌರವಾದದ್ದು. ಅಂದ್ರೆ ನೀನು ನಾನು ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡುವಂತ ಆತನ ನೊಗವನ್ನು ನಾವು ಹೊತ್ತುಕೊಂಡು ನಾವು ಜೀವಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಆತನನ್ನು ನಾವು ಏನ್ ಮಾಡೋಣ? ಪೂರ್ಣವಾಗಿ ಆತನ ಮೇಲೆ ನಾವು ಆತುಕೊಂಡು ನಾವು ಜೀವಿಸೋಣ. ಆಗ ನಮ್ಮ ಜೀವನದಲ್ಲಿ ಬೈಬಲ್ ಹೇಳ್ತಾ ಇದೆ, ಕೊರತೆ ಬರುವುದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತದೆ. ಇಲ್ಲದ